ಕೊಡಗು ಜಿಲ್ಲಾ ಸಾದಾತ್ ಸಂಗಮ ಹಾಗೂ ಪದಾಧಿಕಾರಿಗಳ ಆಯ್ಕೆ ಕಾರ್ಯಕ್ರಮ ಎಂಬೆಮಾಡಿನಲ್ಲಿ ಯಶಸ್ವಿಯಾಗಿ ನಡೆಯಿತು. ಎಂಬೆಮಾಡಿನ ಶಾದಿ ಮಹಲ್ ಸಭಾಂಗಣದಲ್ಲಿ ನಡೆದ ಕಾರ್ಯಕ್ರಮದ ಅಧ್ಯಕ್ಷತೆಯಿಂದ ಸ್ವಾಗತ ಸಮಿತಿ ಅಧ್ಯಕ್ಷ ಹಬೀಬ್ ತಂಗಳ್ ವಹಿಸಿದ್ರು. ಸಾದಾತ್ ಸಂಘದ ಅಧ್ಯಕ್ಷರು ಹಾಗೂ ಎಸ್ವೈಎಸ್ ರಾಜ್ಯ ಉಪಾಧ್ಯಕ್ಷರಾದ ಸೈಯದ್ ಇಲ್ಯಾಸ್ ಅಲ್ ಐದ್ರೂಸಿ ತಂಗಳ್ ಎಂಬೆಮಾಡು ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿ, ಸಾದಾತ್ ಕುಟುಂಬಗಳ ಸಮ್ಮಿಲನದಿಂದ ಕೊಡಗಿನಲ್ಲಿರುವ ಎಲ್ಲ ಸಾದಾತುಗಳು ಒಂದೇ ವೇದಿಕೆಯಲ್ಲಿ ಒಗ್ಗೂಡುವಂತಹ ಕಾರ್ಯಕ್ರಮ ಇದಾಗಿದೆ ಎಂದರು. ഒരുപാട് സീതന്മാരുണ്ട്. അവർക്കൊക്കെ അള്ളാഹു വലിയ ഞാനത്തും സന്തോഷവും പ്രദാനം ചെയ്യുമാറാവട്ടെ എന്ന ദുആ കൊണ്ട് ഞാൻ നിർത്തുകയാണ്. അസ്സലാമു അലൈക്കും വറഹ്മത്തുള്ളാഹി വബറകാതുഹു. ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಅಸಯ್ಯದ್ ಅಲವಿ, ಜಲಾಲುದ್ದೀನ್ ಮದನಿ, ಅಲ್ ಆದಿ, ಮಜಹ್ ತಂಗಳ್ ಪಾಲ್ಗೊಂಡು ಮಾತನಾಡಿ, ಕೊಡಗಿನಲ್ಲಿ ಸಾದಾತುಗಳಿಗೆ ಪ್ರತ್ಯೇಕ ಸ್ಥಾನವಿದೆ. ಅದಕ್ಕೆ ಉದಾಹರಣೆ ಎಂಬೆಮಾಡು ದರ್ಗಾದಲ್ಲಿ ಅಂತ್ಯ ವಿಶ್ರಾಂತಿ ಪಡಿತಾ ಇರುವ ಹಸನ್ ಸಕಾಫಿ ಹಳ್ರಮಿ ತಂಗಳ್ ಹಾಗೂ ಸೂಫಿ ಶಹೀದ್ ಅವರು ಸಾಕ್ಷಿಯಾಗಿದೆ. ಆದ್ದರಿಂದ ಎಲ್ಲರೂ ಸಾದಾತುಗಳ ಬಗ್ಗೆ ಅಪಾರ ಗೌರವವನ್ನು ಹೊಂದಿರಬೇಕೆಂದರು. പ്രദേശങ്ങൾക്ക് ഒരു വലിയ പ്രത്യേകതയുണ്ട്. വിശുദ്ധ മദീന മുനവ്വറയിൽ നിന്ന് സാദാത്യങ്ങൾ ബഗ്ദാദിലേക്ക് യാത്ര തിരിച്ചു. ബഗ്ദാദിൽ നിന്നും യമനിലെ ഹദറമൗത്തിലേക്ക് യാത്ര തിരിച്ചു. ഹദറമൗത്തിൽ നിന്നാണ് സാദാത്യങ്ങൾ മലബാറിലെത്തുന്നത്. മലബാറിൽ കേരളക്കരയിൽ സയ്യിദന്മാർ വരുന്നതിൻ്റെ മുമ്പ് തന്നെ വലിയ ഇസ്ലാമിക വിപ്ലവം നടന്ന സാഹചര്യമാണ് ഉണ്ടായത്. മഹാന്മാരായ പൊന്നാനി മഖ്ദൂമാർ ഇസ്ലാമികപരമായി വലിയ വിജയം കൈവരിക്കുകയും വിദേശ രാജ്യങ്ങളിൽ നിന്ന് പോലും അവിടത്തേക്ക് ഇൽമ് പഠിക്കാൻ വേണ്ടി ವಿದ್ಯಾರ್ಥಿಗಳು ಒಳುಗುയും ചെയ്തിരുന്ന ഒരു കാലഘട്ടമുണ്ടായിരുന്നു. ಮತ್ತೋರ್ವ ಮುಖ್ಯ ಅತಿಥಿ ಮೈಸೂರು ಜಿಲ್ಲಾ ವಕ್ಫ್ ಬೋರ್ಡ್ ಸಲಹಾ ಸಮಿತಿ ಅಧ್ಯಕ್ಷ ಅಜೀಜುಲ್ ಮಾತನಾಡಿ, ಸಾದಾತುಗಳಿಗೆ ವಿಶೇಷವಾದ ಸ್ಥಾನಮಾನವಿದೆ. ಇಂತಹ ಸುಂದರ ಕಾರ್ಯಕ್ರಮಕ್ಕೆ ಪಾಲ್ಗೊಳ್ಳಲು ತನಗೆ ಅವಕಾಶ ದೊರೆತಿದ್ದು ತುಂಬಾ ಸಂತಸವಾಗಿದೆ. ಕೊಡಗಿಗೆ ನನ್ನಿಂದಾಗುವ ಎಲ್ಲ ರೀತಿಯ ಸಹಕಾರ ನೀಡುವ ಭರವಸೆ ನೀಡುತ್ತೇನೆ ಎಂದರು. ಇದ್ರ ಬಗ್ಗೆ ತುಂಬ ಗೌರವ ಪ್ರೀತಿ ಈ ದರ್ಗಾ ಬಗ್ಗೆ ನಾವು ಹೇಳಿದ್ವಿ. ಇವತ್ತು ಈ ಕಾರ್ಯಕ್ರಮಕ್ಕೆ ಬರೋಕ್ಕೆ ಕಾರಣಕರ್ತರಾದ ನಮ್ಮ ತಂಗಳವರು ಹೋದ್ಸಲ ಬರುವಾಗ ತಂಗಳವರು ದುವಾ ಮಾಡಿ ಕಳಿಸಿದ್ರು. ಆ ದುವಾ ಕಬೂಲ್ ಆಗಿದೆ. ನಾನು ಹಲವಾರು ವರ್ಷದಿಂದ ಮೈಸೂರು ಜಿಲ್ಲೆಯಲ್ಲಿ ಸೇವೆ ಮಾಡ್ಕೊಂಡಿದ್ದೆ. ನಮ್ಮ ಮನೆಯಲ್ಲಿ 200 ಜನ ಕಾರ್ಪೊರೇಟರ್ಗಳಿದ್ದಾರೆ, ಪಂಚಾಯತಿ ಮೆಂಬರ್ ಇದ್ದಾರೆ. ಎಲ್ಲ ದುವಾ ಏನಿತ್ತಂದರೆ ಅಜುಬಿ ನೀವೇನಾರ ಚೇರ್ಮನ್ ಆಗಬೇಕು, ಹಲವಾರು ಅವಕಾಶ ಸಿಕ್ಕಿತ್ತು. ಹೌಸಿಂಗ್ ಬೋರ್ಡ್ ಚೇರ್ಮನ್ ಆಗ್ಬೋದಾಯಿತು, ಮೈಸೂರು ಕೂಡ ಚೇರ್ಮನ್ ಆಗ್ಬೋದಾಯಿತು. ತಂಗಳೂರು ದುವಾ ನಿಮ್ಮ ದುವಾ ಎಲ್ಲ ಏನಿತ್ತು ಅಂದರೆ ಮದ್ರಸಗಳು, ಮಸೀದಿಗಳು, ದರ್ಗಾಗಳು, ಕಬ್ರಸ್ತಾನು, ಈದ್ಗಾಹ್ ಈ ಥರ ಸೇವೆ ಮಾಡೋಂಥ ಒಂದು ಸ್ಥಾನ ನಮ್ಮ ನಾಯಕರಾದ ಅಣ್ಣ ಸಂಬಂಧ ಬೀಸರ್ ಸಮೀರ್ ಅಹಮದ್ ಖಾನ್ ಅವ್ರು ನಮ್ಮ ಸಂಬಂಧ ಇವತ್ತು ಮತ್ತು ಹೌಸಿಂಗ್ ಮಿನಿಸ್ಟರ್ ಅವರೇ ಅವ್ರು ನಮ್ಮ ಸಂಬಂಧ ಕುಟುಂಬದ ಸಂಬಂಧ 25 ವರ್ಷದಿಂದ ಅವ್ರು ಕರೆದಿ ನನಗೆ ಈ ಜವಾಬ್ದಾರಿ ಕೊಟ್ಟು ಒಂದು 8 ದಿನ ಆಗಿದೆ. 8 ದಿನದಿಂದ ಹಲವಾರು ಕಡೆ ಮೈಸೂರಲ್ಲಿ ಭೇಟಿ ಮಾಡ್ತಾರೆ. ನಾವು ಬರುವಾಗ ನಮ್ಮ ಕಾರ್ಪೊರೇಟರ್ ಸಬಿಯವರು, ನಮ್ಮ ಜಬಿಯವರು ಎಲ್ಲ ಯೋಚನೆ ಮಾಡ್ತಿದ್ರು. ನಮ್ಮ ಈ ಜಿಲ್ಲೆಯೂ ಸೇರ್ಕತ್ತಿದ್ರೆ ಇನ್ನೂ ಒಳ್ಳೆ ಕೆಲಸ ಮಾಡ್ಬೋದಾಯಿತು. ಸಿದ್ದರಾಮಯ್ಯ ಅಂತ ಲೀಡ್ರು, ಆಮೇಲೆ ಬೀಸರ್ ಸಮೀರ್ ಅಹಮದ್ ಖಾನ್ ಅಂತ ಒಬ್ಬ ಮುತ್ಸದ್ದಿ ರಾಜಕಾರಣಿ ಮತ್ತು ಈ ಸಮಾಜದ ಬಗ್ಗೆ ಜಾಸ್ತಿ ಪ್ರೀತಿ ವಿಶ್ವಾಸ, ಜಾಸ್ತಿ ಅನುದಾನ ಸರ್ಕಾರದಲ್ಲಿ ನಮ್ಮ ದರ್ಗಾಗಳ ಅಭಿವೃದ್ಧಿ ಮಾಡೋದಿರ್ಬೋದು, ನಮ್ಮ ಕಬ್ರಸ್ತಾನ್ಗಳ ಕಾಂಪೌಂಡ್ ಆಗಿರ್ಬೋದು, ಈದ್ಗಾಹಗಳ ಕಾಂಪೌಂಡ್ ಆಗಿರ್ಬೋದು, ಈ ಮದ್ರಸಾಗಳು ಅನುದಾನ ಜಾಸ್ತಿ ಕೊಡುವಂಥ ಸಂದರ್ಭದಲ್ಲಿ ನಮ್ಗೆ ಈ ಕೊಡಗು ಜಿಲ್ಲೆನೂ ಸೇರ್ತಿದ್ರೆ ಇನ್ನೂ ಜಾಸ್ತಿ ಕೆಲಸ ನಾನೇ ಅಧ್ಯಕ್ಷ ಆಗಿ ಮಾಡ್ಬೋದಾಯ್ತು ಅಂತ. ಆದರೂ ನಾನು ಭರವಸೆ ಕೊಡ್ತೀನಿ. ಕೊಡಗಲ್ಲಿ ಬರುವಾಗ ನಮ್ಮ ಸ್ನೇಹಿತರಾದ ಸಿದ್ದಿಕು ಮತ್ತು ಇವರೆಲ್ಲ ಹೇಳ್ತಿದ್ರು, ಶಂಶು ಹೇಳ್ತಿದ್ರು, ಅದಕ್ಕೆ ಒಂದು ಲೆಟ್ರ್ ಕೊಟ್ಟರು, 2 crore ರೂಪಾಯಿ ನಿಮ್ಮ ಕಡೆಯಿಂದ ರಿಲೀಸ್ ಮಾಡಿಸ್ಕೊಡ್ಬೇಕು ನಮ್ಮ ಮಸೀದಿಗೆ ಅಂತ. ಖಂಡಿತ ನಾನು ಹೇಳಿದೆ, ಮೈಸೂರು ಜಿಲ್ಲೆ ಆಗಿರ್ಬೋದು, ಕೊಡಗು ಏನಾರ ನಾವು ಸಮೀರ್ ಅಹಮದ್ ಖಾನ್ ಜೊತೆ ಕೂತು ಮಾತಾಡಿ ನಿಂತ ನಮ್ಮ ವರ್ಷದಲ್ಲಿ ಪ್ರಯತ್ನ ಮಾಡ್ತೀವಿ ಅಂತೇಳಿ. ಅದೇ ರೀತಿ ನಮ್ಮ ಬಂದವನಾಗಿರುತ್ತೇನೆ. ನಮ್ಮ ನೇತೃತ್ವವಾದ ಸುಲ್ತಾನ್ ಉಲಮಾರವರ
ಅಡಿಯಲ್ಲಿ ಕಾರ್ಯಪ್ರವರ್ತಿಸಲು ಹಾಗೂ ಈ ತಂಗಳ ಸಾದಾತುಗಳ ನಿರ್ದೇಶನದಂತೆ ನಮಗೆ ಎಲ್ಲ ಸಂಘ ಕುಟುಂಬಗಳಲ್ಲಿಯೂ ಸ್ಥಾಪನೆಗಳಲ್ಲಿ ಪ್ರವರ್ತಿಸಲು ಸರ್ವಶಕ್ತರಾದ ಅಲ್ಲಾಹು ತೌಫೀಕ್ ನೀಡಲೆಂದು ಮಾತ್ರ ಪ್ರಾರ್ಥಿಸುತ್ತಾ സയ്യിദനാ മുഹമ്മദ് റസൂലുള്ളാഹി സ്വല്ലല്ലാഹു അലൈഹി വസല്ലമ തങ്ങൾ 23 കൊല്ലക്കാലത്തെ പ്രബോധനം കൊണ്ട് അവിടുത്തെ ജീവിതത്തിൽ അനുഭവിക്കേണ്ടി വന്ന ഒരുപാട് ത്യാഗങ്ങളുണ്ട്, പ്രയാസങ്ങളുണ്ട്, പ്രതിബന്ധങ്ങളുണ്ടായിട്ടുണ്ട്. പലവരും പ്രവാചക തിരുമേനി സ്വല്ലല്ലാഹു അലൈഹി വസല്ലമ തങ്ങളെ കൂക്കി വിളിച്ചിട്ടുണ്ട്. എന്നാലും പ്രവാചക തിരുമേനി സ്വല്ലല്ലാഹു അലൈഹി വസല്ലമ തങ്ങൾ പറഞ്ഞ കുല്ല അസ്അലുകും അലൈഹി അജ്റ ഇൽ മബദ്ദത ഫിൽ ഖുർബ സദസ്സിൽ വാച്ചി നമ്മുടെ ഈ പ്രവർത്തനം ഒരിക്കലും ഒരു ജില്ലാ സംഘവുമായിട്ടോ അല്ലെങ്കിൽ വേറൊരു സംഘവുമായി മാത്രം അവിടെ നിലകൊള്ളാതെ നമ്മുടെ നാടുകളിൽ നമ്മുടെ കുടുംബങ്ങൾ പരസ്പരം ചേർക്കുന്ന, കുടുംബങ്ങളിലുള്ള പ്രശ്നങ്ങൾ പരിഹരിക്കപ്പെടുന്ന ഒരു ചുറ്റുപാടുണ്ടാക്കിയെടുക്കണം. മുൻകഴിഞ്ഞ ഉദ്ഘാടന പ്രസംഗത്തിലും സ്വാഗത പ്രസംഗത്തിലുമൊക്കെ ഈ സാദാത്ത് കൂട്ടായ്മയുടെ വഴികാട്ടികളായി പറഞ്ഞത് കിതാബുല്ലാഹ്, അല്ലാഹുവിന്റെ പരിശുദ്ധമായ കലാമാകുന്ന ഖുർആൻ, വഇത്രത്തി എൻ്റെ കുടുംബ പരമ്പരയാണ്. ആ കാലം മുതൽക്ക് തന്നെ തങ്ങളുടെ വഫാത്തിന് ശേഷം ഇക്കാലം വരെയും ഖിയാമത്ത് നാൾ വരെയും ഈ സമൂഹത്തിനെ നിയന്ത്രിക്കുന്നതും ഈ ഉമ്മത്തിന് കാവലായതും പരിശുദ്ധ ഇസ്ലാമിന്റെ പ്രചാരണങ്ങളിൽ ഈ ഉമ്മത്തിന് നേതൃത്വം നൽകിയതുമെല്ലാം അവിടുത്തെ പേരമക്കളായ ಅಹ್ಲು ಬೈತಾನು എന്നതിൽ യാതൊരു ಸಂಶಯವೂವಿಲ್ಲ. ರೀತಿಯಲ್ಲಿ ಸಾಗಿ ಬಂದಿದೆ. ಆ ಒಂದು ಸಮಿತಿಯನ್ನು ಇಲ್ಲಿಗೆ ಬರ್ಕಾಗೊಳಿಸುತ್ತಾ ಮುಂದಿನ ನೂತನ 25-26ನೇ ಸಾಲಿನ ಸಮಿತಿಯನ್ನು ಈ ಒಂದು ಸಭೆಯ ಮುಂದಿಡಲಾಗುವುದು. ಯಾವುದೇ ಒಂದು ಸಂಘಟನೆಯಲ್ಲಿ ಕಾರ್ಯಾಚರಿಸುವಾಗ ಆಯ್ಕೆಗೊಳ್ಳುವಂತಹ ಅಥವಾ ಇಲ್ಲಿ ಸೂಚಿಸುವಂತಹ ವ್ಯಕ್ತಿಗಳು ಅಭಿಪ್ರಾಯ ಹೇಳಲು ಅವಕಾಶವಿರುವುದಿಲ್ಲ ಎಂಬುದನ್ನು ಎಲ್ಲ ഗൗരവദന്തിയെ ಇಲ್ಲಿ ತಿಳಿಸಲು ಇಚ್ಛಿಸುತ್ತೇನೆ. ലോകത്ത് വരാനില്ല, വന്നിട്ടുമില്ല. അവിടുത്തെ കുടുംബം പോലെയുള്ളൊരു കുടുംബം ലോകത്തിന് വരാനില്ല. അതാണ് ഹബീബായി സല്ലല്ലാഹു അലൈഹി വസല്ലം തങ്ങൾ പറഞ്ഞത്, തറക്തു ഫീകും അംറൈൻ, നിങ്ങൾക്ക് ഞാൻ 2 കാര്യം വിട്ടേച്ചു പോവുകയാണ്. ഞാനിതാ ഈ ലോകത്ത് നിന്ന് വിട പറയാൻ പോവുകയാണ്. 23 കൊല്ലത്തെ എന്റെ വലിയ ദൗത്യം നിർവഹിച്ചുകൊണ്ട് ലക്ഷക്കണക്കിന് സ്വഹാബത്തിനെ ലോകത്തിന്റെ മാതൃകയായി സാക്ഷ്യപ്പെടുത്തിക്കൊണ്ട് ഞാനിതാ യാത്ര പോവുകയാണ്. ഞാൻ യാത്ര പോകുന്നു. പ്രിയപ്പെട്ട സാധാർത്ഥ്യങ്ങൾ ഒക്കെ നേതൃത്വം കൊടുക്കുന്നവരാണ്. പരസ്പരം പോരായ്മകളുണ്ടാകും, പരസ്പരം ഭിന്നതകളുണ്ടാകും. അതിനൊക്കെ പരിഹരിക്കേണ്ടത് 4 മതിൽക്കെട്ടിന്റെ ഇടയിൽ വെച്ച് നിങ്ങൾക്ക് സൂചിപ്പിച്ചു. അതുപോലെ നമ്മൾ വിളിച്ചിട്ടോ അല്ലാതെയോ നമ്മൾ ഉപദേശിച്ച് നേരിട്ടോ കണ്ടിട്ട് ഇന്ന പോരായ്മയുണ്ട്, അത് തിരുത്തണം.